ಸ್ವಾಮಿನ ತಲುಪಿದೀವಿ. ಭಗವಂತಂದೇ ಎಲ್ಲ ಸುರಕ್ಷಿತವಾಗಿದ್ದೀವಿ. ಸಿಸ್ಟಮ್ ಅಬ್ಬೇ. ಕೇದಾರ ಸ್ವಾಮಿ ಯಾತ್ರೆಗೆ ಹೋಗ್ತಾ ಇದೀವಿ. ಏನು ಅನಿಸ್ತದೆ ಈಗ ನಿಮಗೆ? ಹೇಳಕ್ಕಾಯ್ತಾ ಬಿಡಕ್ಕಾಯ್ತೀರಾ? ಯಾತ್ರೆಗೆ ಬಂದು ನೋಡಿ ಎಲ್ಲ ಫುಲ್ ಜಾಮ್ ಆಗಿದೆ. ದಯವಿಟ್ಟು ಯಾಕೆ ಬಸ್ ಕನ್ನಡನಾ? ಹೌದು. ಯಾವ ಊರು? ಇಲ್ಲ, ಬ್ಯಾಂಗ್ಳೂರು. ವಾಕಿಂಗ್ ಎಷ್ಟು ಜನ ಬಂದಿದ್ದೀರಾ? 6 ಜನ. 6 ಜನ. ಏನು ಬಿಡ್ತಾರ ಇವರು? ಬಿಡಲ್ವೋ? ಅದು ಎಷ್ಟೊತ್ತಾಯ್ತದ? ಬಿಡ್ತಾರಾ? 1 ಅವರಾ? ಆ ಕಡೆಯಿಂದ ಅವರು ಬರಬೇಕು. ಏನಾಗಿದೆ ಅಂತಲ್ಲಿ ಫುಲ್ಲು? ಏನೂ ಇಲ್ಲ, ಮಳೆಗೆ ಹೋಯ್ತಲ್ಲ, ನಿಂತೋಯ್ತಲ್ಲ ಮಳೆ. ಕ್ಯಾಮ್ರಾ ಓಪನ್ ಕರೋ ಅಂದೆ, ಓಪನ್ ಮಾಡ್ದ. ಆಮೇಲೆ ನಾನು ಅಲ್ಲೇ ಓಡಾಡಿದ್ನಲ್ಲ, ಹಿಂಗೆ ಬರ್ದಿದ್ದು ಅಂದರೆ ಆಲ್ರೆಡಿ 4 ಆದ್ಮಿ ಬೇಟೆಗ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ मैं इंफॉर्मेशन के तो अंदर जाएगा अंदर और ठीक है भैया, वो गलती हो गया. ಗೋಚ ಕೊಟ್ರಾ? ನನ್ನೇ ಗೊತ್ತಾಗತ್ತಾರೆ. ಕಾಸು ಎಷ್ಟು ಕೊಟ್ಟೆ? ನಾನು ಹಿಂದೆಗಡೆ ಬಂದು ನೋಡಿದೆ ಕಣ್ರಿ. ಹಿಂದೆಗಡೆ ಬಂದು ನೋಡಿದೆ, ಕಾಸು ಕೊಟ್ಟಿದ್ದ. ರೂಪಾಯಿ ಕೊಟ್ಟಿಲ್ಲ. ಹೌದಾ? ಗಲ್ತಿ ಹೋಗ್ಯ ಅಂತ ಸಾರಿ ಭಯ್ಯ ಅಂತ. ಓಕೆ ಟೀಕ್. ಸ್ನೇಹಿತರೆ, ನಾವು 6 ಗಂಟೆಗೆ ಟ್ರೆಕ್ಕಿಂಗ್ ಹೊರಡೋಣ ಅಂತ ಸೀತಾಪುರದಿಂದ ಹೊರಟೋ, ಆದರೆ ನಮ್ಮನ್ನ ಸೀತಾಪುರದಲ್ಲೇ ತಡೆದ್ರು. ಏನೋ ಸಮಸ್ಯೆ ಆಗಿದೆ ಅಂತ ಅಂದ್ಬಿಟ್ಟು ನಮ್ಮನ್ನ 8:30 ಗಂಟೆ ಅಲ್ಲೇ ಸ್ಟಾಪ್ ಮಾಡಿದ್ರು. 8:30ಗೆ ನಮ್ಮನ್ನ ಸೀತಾಪುರದಿಂದ ಮುಟ್ರು. ಅಲ್ಲಿಂದ ನಾವು ಸೀತಾಪುರದಿಂದ ನಮಗೆ ಯಾವುದೇ ವೆಹಿಕಲ್ ಇರಲಿಲ್ಲ. ನಾವು ಗೌರಿಕುಂಡಗೆ ನಾವು ಟ್ರೆಕ್ಕಿಂಗ್ ಮೂಲಕನೇ ಹೊರಟು. ಸೀತಾಪುರದಿಂದ ಗೌರಿಕುಂಡಕ್ಕೆ 5 ಕಿಲೋಮೀಟ್ರ್ ಆಗುತ್ತೆ, ಮತ್ತು ಅಲ್ಲಿಂದ ಕೇದಾರನಾಥಕ್ಕೆ 18 ಕಿಲೋಮೀಟ್ರ್ ಆಗುತ್ತೆ. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಸ್ನೇಹಿತರೆ, ಸೀತಾಪುರದಿಂದ ಗೌರಿಕುಂಡಕ್ಕೆ 5 ಕಿಲೋಮೀಟ್ರ್ ಏನಿದೆ ಅಲ್ಲಿವರೆಗೂ ಜೀಪ್ಗಳು ಕರ್ಕೊಂಡೋಗಿ ಬಿಡ್ತಾರೆ. ಬಟ್ ರೋಡು ಸಮಸ್ಯೆ ಆಗಿತ್ತು ಅಂತ ಅನಿಸುತ್ತೆ. ಅವತ್ತು ಜೀಪ್ಗಳು ಯಾವುದು ಬರಲೇ ಇಲ್ಲ. ಹಾಗಾಗಿ ನಾವು 5 ಕಿಲೋಮೀಟ್ರೂ ಟ್ರೆಕ್ಕಿಂಗೇ ಮಾಡೋದು. ನಾವು ಗೌರಿಕುಂಡಕ್ಕೆ ಹೋಗೋ ಅಷ್ಟೊತ್ತಿಗೆ ತುಂಬಾ ಟೈಮ್ ಆಯಿತು. 5 ಕಿಲೋಮೀಟ್ರು ಅಲ್ಲಿ ನಡೆದು ಮತ್ತೆ ತಿರ್ಗಾ ನಾವು ಗೌರಿಕುಂಡದಿಂದ ಮತ್ತೆ ತಿರ್ಗಾ ನಾವು ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡೋದು. ಈಗ ಗೌರಿಕುಂಡಕ್ಕೆ ಹೋಗೋಣ ಬನ್ನಿ ಸದ್ಯಕ್ಕೆ. ಅಲ್ಲಿಂದ ನೆಕ್ಸ್ಟು ಹೋಗೋಣ. ನಿಮಗೆ ಕುದುರೆಗಳೆಲ್ಲ ಸಿಗೋದೆಲ್ಲ ಗೌರಿಕುಂಡದಿಂದ, ಇಲ್ಲಿ ಸೀತಾಪುರದಿಂದ ಸಿಗೋಲ್ಲ. ಗೌರಿಕುಂಡಕ್ಕೆ ಹೋದರೆ ಅಲ್ಲಿಗೆ. ಹಾಗಾಗಿ ಎಲ್ಲರೂ ಸಹ ಇಲ್ಲಿ ಟ್ರೆಕ್ಕಿಂಗ್ಗೆ ಮಾಡಿಕೊಂಡು ಬಂದರು. ಅಲ್ಲಿ ಕುದುರೆ ಮತ್ತು ಡೋಲೋ ಈ ಥರ ಯಾವುದು ಆಗುತ್ತೆ ಅಂಥವ್ರು ನೋಡಿ, ಅಲ್ಲಿ ಬುಟ್ಟಿ ಎಲ್ಲ ಹೊತ್ಕೊಬರ್ತಾರಲ್ಲ, ಅವರು ಒಬ್ಬೊಬ್ಬರೇ ಹೊತ್ಕೊಂಡು ಹೋಗ್ತಾರೆ. ಸ್ನೇಹಿತರೆ, ಮೇಲುಕಂಠ ತುಂಬ ಕಷ್ಟ ಬೀಳ್ತಾರೆ ಇಲ್ಲಿ ಜನಗಳು ಅಂತಲೇ ಹೇಳ್ಬೋದು. ಎಲ್ಲ ತೆಗಿಯೋಣ, ಮಳೆ ಬೇಡ ನಮಗೆ. ಏನು ಕೊಡ್ರಂಗಣ? ಮಳೆ ಕೊಟ್ರಂಗಣ ಹೇಳಿದ್ರೆ ಮುಗೀತಲ್ಲಿ. ಹಲೋ. ಬೆಳಿಗ್ಗೆ 5 ಗಂಟೆ ನಿಂತಿರ್ತೀವಿ, ಸ್ಟಾಪ್ ಮಾಡಿದ್ರು. ಈಗ ಮುಟ್ಟಾರು ಹಿಡ್ಕೊಳ್ತಾ ಇದೀವಿ. ಈಗ ಬಿಟ್ಟವ್ರೆ, ಬೆಳಿಗ್ಗೆ 5 ಗಂಟೆಗೆ ಬಂದಿದ್ದು, ಈಗ ಬಿಟ್ಟವ್ರೆ. ಈಗ ಸ್ಟಾರ್ಟ್ ಮಾಡಿದ್ವಿ ಕೇದಾರನಾಥ ಟ್ರೆಕ್ಕಿಂಗು. ಹಲೋ. ಅವ್ರು ಫೋನ್ ಅಂತ ಮಾಡಪ್ಪ, ನಂಬರ್ ಮಾಡಿದಾ? ಅದು ಅವ್ನು ಮಾಡಿದೆ. ಸ್ನೇಹಿತರೆ, ನಾವು ಚಾರ್ಧಾಮ್ ಯಾತ್ರೆಗೆ ಹೊರಟಿದ್ದು ಡ್ರೀಮ್ಸ್ ಟು ಹೆವನ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರ ಕಡೆಯಿಂದ ಪ್ಯಾಕೇಜ್ ಟ್ರಿಪ್ಪಲ್ಲಿ ಹೋಗಿದ್ದು. ನೀವೇನಾದರೂ ಈ ಥರ ಯಾತ್ರೆಗೆ, ಚಾರ್ಧಾಮ್ ಯಾತ್ರೆ ಇಲ್ಲ ಅಂದರೆ ಬೇರೆ ಎಲ್ಲಿ ನೀವು ಟ್ರಿಪ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಆ ಟ್ರಿಪ್ ಆ ಥರ ಹೋಗಬೇಕು ಅಂದರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ತುಂಬ ಚೆನ್ನಾಗಿದೆ ಇವರ ಸರ್ವಿಸು, ರೂಮು ಮತ್ತು ಊಟ ಎಲ್ಲ, ಟ್ರಾವೆಲ್ಸು ಎಲ್ಲ ಅದ್ಭುತವಾಗಿದೆ. ನಿಮ್ಗೇನಾದ್ರೂ ಎಲ್ಲರೂ ಹೋಗಬೇಕು ಅಂತ ಅನಿಸಿದ್ರೆ ನೇಪಾಳ ಆಗಿರ್ಬೋದು, ಗುಜರಾತು, ಅಯೋಧ್ಯ, ಕಾಶಿ, ಹಾಗೆ ಇನ್ನೂ ಬೇರೆ ಪ್ಯಾಕೇಜ್ಗಳಿವೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವರು ಯಾವ ಪ್ಯಾಕೇಜ್ ಇದೆ ಏನು ಅಂತೆಲ್ಲ ಹೇಳ್ತಾರೆ ನಿಮಗೆ. ನೀವು ಹೋಗ್ಬೇಕಾದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೋಗ್ಬೋದು. ಒಳ್ಳೆ ಊಟ ಮತ್ತು ರೂಮು ಎಲ್ಲ ಸಿಗುತ್ತೆ ಪ್ಯಾಕೇಜಲ್ಲಿ. ತುಂಬ ಚೆನ್ನಾಗಿ ಕೇರ್ ಮಾಡಿ ಕರ್ಕೊಬರ್ತಾರೆ. ನೋಡಿದೆ
ಸೈಡಲ್ಲಿ ಹೋಗ್ಬೇಡಿ ಜಾಸ್ತಿ. ಆಯ್ತು ಗಂಗೋತ್ರಿ ಬಿಟ್ಟವ್ರೆಲ್ಲ ಈಗ ಗಂಗೋತ್ರಿ ಬಂದಿರೋದ್ರಲ್ಲಿ ಇವತ್ತು ಸಾಯಂಕಾಲ ಬಂದು ಕೇದಾರ್ನಾಥ ತಂಗ್ತಾರೆ. ಕೇದಾರ್ನಾಥ ಇಲ್ಲಿ ಸಿಂಗಲ್ ಲೈನ್ ಸಿಂಗಲ್ ಲೈನ್ आराम से बम बम बोले बम बम बोले बम बम बोले जाणार आहेत ना. जबरदस्ती आए अलाउंस कर दिया था जाना नहीं, वो ऐसे जैसे अभी हुआ ना ऐसे में रात में बहुत जोर की बारिश थी सुबह स्टार्ट सिस्टम है बाबे. ಸ್ನೇಹಿತರೆ ನೋಡಿ, ಇದೇ ಗೌರಿಕುಂಡ. ಈಗ ನಾವು ಸೀತಾಪುರದಿಂದ ಗೌರಿಕುಂಡಕ್ಕೆ ಬಂದು ನೋಡಿ ಅಲ್ಲಿ ಯಾವ ಥರ ಎಲ್ಲ ಕುಸ್ತೋಗಿದೆ ಅಂತ. ಈ ಗೌರಿಕುಂಡಕ್ಕೆ ಬಂದರೆ ಇಲ್ಲಿಂದ ನಿಮಗೆ ನೆಕ್ಸ್ಟು ಈ ಏನಿದೆ ಈ ಊರಿದೆ ನೋಡಿ ಗೌರಿಕುಂಡ, ಇದನ್ನು ಬಿಟ್ಟಾದ್ಮೇಲೆ ನಿಮಗೆ ಕುದುರೆಗಳು ಸಿಗುವಂಥದ್ದು ನೋಡಿ. ಇಲ್ಲೆಲ್ಲ ಕುದುರೆಯವರೇ ಇವರೆಲ್ಲ ಇಲ್ಲಿಂದನೇ ಕರ್ಕೊಂಡು ಹೋಗೋಕ್ಕೆ ನಿಂತವ್ರೆ. ಮತ್ತು ನೀವೇನಾದರೂ ಟ್ರೆಕ್ಕಿಂಗ್ ಹೋಗ್ತಾಯಿದ್ದೀನಿ ಇಲ್ಲ ಕುದುರೆಲಿ ಹೋಗ್ತಾಯಿದ್ದೀನಿ ಅನ್ನೋದಾದರೆ ಈ ಗೌರಿಕುಂಡದಲ್ಲಿ ನಿಮಗೆ ಏನು ಬೇಕು ಅವಶ್ಯಕತೆಗೆ ಚಳಿ ಮತ್ತು ಟ್ಯಾಬ್ಲೆಟ್ಸು ಅಂತ ಎಲ್ಲ ಮೆಡಿಕಲ್ಲು ಎಲ್ಲ ಐಟಮು ಇಲ್ಲಿ ಸಿಗುತ್ತೆ ಕೆಲವೆಲ್ಲ. ಮತ್ತು ಉಸಿರಾಟಕ್ಕೆ ಏನಾರ ತೊಂದರೆ ಇರೋರು ಆಕ್ಸಿಜನ್ ಸಿಲಿಂಡ್ರ್ ಸಿಗುತ್ತೆ ಇಲ್ಲಿ, ಅದನ್ನು ಸಹ ನೀವು ಇಲ್ಲಿ ತೊಗೊಂಡ್ರೆ ಒಳ್ಳೆಯದು. ಯಾರಿಗೆ ಉತ್ಸಾಹ ಮತ್ತು ಉಸಿರಾಟಕ್ಕೆ ತೊಂದರೆ ಬರುತ್ತೆ ಅಂಥವ್ರು. ಮತ್ತು ಏನೋ ನಿಮಗೆ ತಗೊಳ್ಳೋ ಐಟಮ್ ಇದ್ದರೆ ಇಲ್ಲಿ ತೊಗೊಂಡ್ರೆ ಒಳ್ಳೆಯದು, ಇನ್ನು ಮುಂದೆ ಎಲ್ಲೂ ಸಿಗಲ್ಲ. ಮತ್ತು ಚಳಿಗೆ ಅಕಸ್ಮಾತ್ ಜರ್ಕಿನ್ನು ಏನೂ ತೊಂದರೆ ಇಲ್ಲ ಅನ್ನೋದಾದರೆ ಟೋಪಿ ಮತ್ತು ಕೈ ಗ್ಲೌಸ್ ಎಲ್ಲ ಇಲ್ಲಿ ತೊಗೊಳ್ಳೋದು ಒಳ್ಳೆಯದು. ಏಕೆಂದರೆ ಇದನ್ನು ಬಿಟ್ಟ ಮೇಲೆ ನಿಮಗೆ ಯಾವುದು ಸಿಗಲ್ಲ ಬರೋ ಗಂಟ. ಹಾಗಾಗಿ ನೋಡಿ ಇಲ್ಲಿಂದ ಕುದುರೆಗಳು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಗೌರ್ಮೆಂಟು ಮಾಡಿರುವಂಥದ್ದು 3000, ಅವರು 3,500 ಕೇಳ್ತಾರೆ, 3,500 ರೂಪಾಯಿ ಕೇಳ್ತಾರೆ. ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ಅನುಕೂಲ ಮಾಡ್ಕೊಳ್ಳಿ. ಮತ್ತು ಇನ್ನು ಹೊತ್ಕೊಂಡು ಹೋಗೋರು ಅದು ಎಲ್ಲ ಬೇರೆ ಬೇರೆ 12,000-13,000 ಈ ಥರ ಎಲ್ಲ ಇರುತ್ತೆ. ಕುದುರೆಗೆ ಮಾತ್ರ ಗೌರ್ಮೆಂಟ್ ಫೀಸ್ ಮಾಡಿರೋದು 3,000. ನಾವು ಕೇದಾರ ಸ್ವಾಮಿ ಯಾತ್ರೆಗೆ ಹೋಗ್ತಾ ಇದ್ವಿ. ಏನು ಅನ್ನಿಸ್ತಾ ಇದೆ ಈಗ ನಿಮಗೆ? ವಂಡರ್ಫುಲ್ ಮಿರಾಕಲ್ ಬಹುತ್ ಅಚ್ಚಾಗಿ ಮಾತಾಡೋಕ್ಕಾಯ್ತಾ ಇಲ್ಲ ನಾನು, ಹೇಳೋಕ್ಕಾಯ್ತವ ಬಿಡೋಕ್ಕಾಯ್ತಲ್ಲ, ಬಿಡೋಕ್ಕಾಯ್ತಾಯಿಲ್ಲ. ಆದ್ರೆ 20 ಕಿಲೋಮೀಟರ್ ಹೋಯ್ತೀವಿ. ಸ್ನೇಹಿತರೆ, ಈಗ ನೋಡ್ತಾ ಇದ್ದೀರಲ್ಲ ಕುದುರೆಗಳು ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಇಲ್ಲಿ ಜಾಸ್ತಿನೇ ಕುದುರೆಗಳಿವೆ. ತುಂಬ ಜನ ಯಾವ ಥರ ಬರ್ತಿರ್ತಾರೆ ಆ ಥರ ಎಲ್ಲ ಕುದುರೆಗಳು
ಅವರು ತರ್ತಾ ಇರ್ತಾರೆ. ಇದೇ ಬಿಸ್ನೆಸ್ ಅವ್ರಿಗೆ. ಈ ಗಂಡಸರುಗಳೆಲ್ಲ ಕುದುರೆ ಅವರು ಏನಂದರೆ ಕುದುರೆನ ಹೊಡ್ಕೊಂಡು ಕೆಳಗಡೆ ನಡ್ಕೊ ಬರ್ತಾರೆ ಪೂರ್ತಿ ಒಬ್ಬರು ಒಂದೇ ಟ್ರಿಪ್ಪು ಮಾಡುವಂಥದ್ದು. ತುಂಬ ಕಷ್ಟ ಇದೆ ಸ್ನೇಹಿತರೆ, ಯಾಕೆಂದರೆ ಅವರು ದಿನ ನಡೆದು ರೂಢಿಯಾಗಿರ್ತಾರೆ ಏನೋ ಗೊತ್ತಿಲ್ಲ, ಹಂಗಾಗಿ ಬರ್ತಾರೆ ಅಂತ ಅನ್ಬೋದು. ಆದರೆ ಆಗಲ್ಲ. ನೋಡ್ತಾ ಇದ್ದೀರಾ ಅಲ್ಲಿ ನಮಗೆ ದೊಣ್ಣೆ ಊರ್ಕೊಂಡು ಹೋಗ್ತಾಯಿದ್ದೀವಿ. ಆ ದೊಣ್ಣೆನೂ ಸಹ ಇಲ್ಲೇ ಕೊಡ್ತಾರೆ, 30 ರೂಪಾಯಿ ಒಂದದು ಕೋಲು. ಅದು ಸ್ವಲ್ಪ ಎಲ್ಪ್ ಆಗುತ್ತೆ ಅಂತ ನೋಡಿ, ಅಲ್ಲಿ ಒತ್ಕೊಬರ್ತಾವೆ ನೋಡಿ ಆ ಕಡೆಯಿಂದ ಬರೋರು ಇವರು. ನಾನು ನಿಮಗೆ ಹೇಳೋ ಸಜೆಷನ್ ಏನಂತಂದರೆ, ನೀವೇನಾರ ಕೇದಾರನಾಥ ಇಲ್ಲ ಯಮುನೋತ್ರಿಗೆಲ್ಲ ಹೋಗಿ ಬರ್ತೀರಾ ಅನ್ನೋದಾದರೆ ಯಮುನೋತ್ರಿ ಆರಾಮಾಗಿ ಹೋಗಿ ಬರ್ಬೋದು, ಏನು ತೊಂದರೆ ಇಲ್ಲ, ಟ್ರೆಕ್ಕಿಂಗ್ ಮಾಡ್ಕೊಂಡು ಬರ್ಬೋದು. ಆದರೆ ಕೇದಾರನಾಥಗೆ ತುಂಬ ಕಷ್ಟ ಇದೆ. ನಾವು ನಿಮ್ಮಂಗೆ ಇದೇ ಜೋಶಲ್ಲಿ ಹೋಗ್ತೀವಿ ಅಂತ ತಿಳ್ಕೊಂಡು ಹೊರಟು, ಆದರೆ ನಮ್ಗೆ 5 ಕಿಲೋಮೀಟ್ರ್ ಎಕ್ಸ್ಟ್ರಾ ಆದ್ದರಿಂದ 18 + 5 23 ಕಿಲೋಮೀಟ್ರ್ ಆದ್ದರಿಂದ ನಮಗೆ ಗೌರಿಕುಂಡದಿಂದ ಒಂದು 6-7 ಕಿಲೋಮೀಟ್ರ್ ಹೋದೋ, ಅದರ ಮೇಲೆ ಆಗೇ ಇಲ್ಲ. ಫುಲ್ಲು ಸುಸ್ತಾಗ್ಬಿಟ್ಟಿದ್ದೋ. ಅಲ್ಲಿಂದ ನಾವು ಕುದುರೆ ಎತ್ಕೊಂಡು ಹೋದೋ. ನಿಮ್ಗೇನಂತ ಹೇಳೋದಾದರೆ, ನೀವು ಆಗಿಲ್ಲ ಅಂತಂದರೆ ಅಲ್ಲೇ ಕುದುರೆ ಮಾಡ್ಕೊಂಡು ಹೋಗಿ, ಇಲ್ಲ ಅಂತಂದರೆ ನಿಮ್ಗೆ ಎಲ್ಲಿ ಗಂಟೆ ಆಗುತ್ತೋ ಅಲ್ಲಿ ಗಂಟೆ ಹೋಗಿ, ಅಲ್ಲಿ ಕಡಿಮೆಗೆ ಸಿಗುತ್ತೆ. ಈಗ 1500 1800ಗೆಲ್ಲ ಸಿಗುತ್ತೆ. ಆ ಥರ ಬೇಕಾದ್ರೆ ನೀವು ಮಧ್ಯೆ ಬೇಕಾದ್ರೆ ಮಾಡ್ಕೊಂಡು ಹತ್ಕೋಬೋದು. ನಿಮ್ಗೆ ಯಾವ ಥರ ಆಗುತ್ತೆ ಅಂತ ನೋಡಿ. ಇಲ್ಲಾಂದರೆ ಕೆಳಗಡೆನೇ ಮಾಡ್ಕೊಂಡ್ರೆ 3000 ರೂಪಾಯಿ. ಒಂದು ಸೈಡ್ ನೀವು ಈ ಕಡೆಯಿಂದ ಕುದುರೆಲಿ ಹೋದರೆ ನೀವು ಆ ಕಡೆಯಿಂದ ಆರಾಮಾಗಿ ಇಳ್ಕೊಬರ್ಬೋದು, ಯಾಕೆಂದರೆ ಆ ಕಡೆಯಿಂದ ಇಳಿಯೋಕ್ಕೆ ಶಾರ್ಟ್ಕಟ್ ಎಲ್ಲ ಇದೆ, ಹಾಗಾಗಿ ಬೇಗ ಬರ್ಬೋದು. ಅದೊಂದು ಸಜೆಷನ್ನು ಹೇಳ್ಬೋದು. ಮತ್ತು ನೀವು ಕೇದಾರನಾಥಾಗ ಹೋಗ್ತಾಯಿದ್ದೀನಿ ಅಂತಂದರೆ ನಿಮಗೆ ಹೋಗ್ಬೇಕಾದ್ರೆ ಸ್ಟಾರ್ಟಿಂಗು ಸ್ವಲ್ಪ ಚಳಿ ಆಗುತ್ತೆ, ಮಧ್ಯ ನಡ್ಕೊಂಡು ಹೋಗ್ತಾ ಇರೋದ್ರಿಂದ ಸ್ವಲ್ಪ ಹೀಟಾಗಬೇಡಿ, ಸೆಕೆನೂ ಆಗುತ್ತೆ, ಜರ್ಕಿನೆಲ್ಲ ಕಳೀಲ ಅಂತ ಅನಿಸುತ್ತೆ. ಆದರೆ ನೀವು ಅಲ್ಲಿಗೆ ಟಾಪ್ಗೆ ಹೋದ್ಮೇಲಂತೂ ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ನಾವು ಹೋದಾಗ -1 -2 ಇತ್ತು. ಬಟ್ ಯಾವಾಗ ಯಾವ ಥರ ಇರುತ್ತೆ ಹೇಳೋಕ್ಕಾಗಲ್ಲ. ನೀವು ಎಲ್ಲ ನಿಮ್ಮದು ಏನಿದೆ ಗ್ಲೌಸು ಮತ್ತು ಎಲ್ಲ ತೊಗೊಂಡು ಹೋದರೆ ತುಂಬ ಒಳ್ಳೆಯದು. ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ ಅಲ್ಲಿ. ಅದರಿಂದ ಒಂದು ಜರ್ಕಿನು ಮತ್ತು ಒಂದು ಒಳಗಡೆ ಒಂದು ಸ್ವೆಟ್ರು ಮತ್ತು ಟೋಪಿ, ಗ್ಲೌಸು ಎಲ್ಲ ತೊಗೊಂಡು ಹೊಡಿ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ ಟ್ರೆಕ್ಕಿಂಗು. ಕೆಲವೊಂದು ಟೈಮಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ, ಅಲ್ಲೇನೋ ಸಮಸ್ಯೆ ಆಗಿರುತ್ತೆ, ಬೆಟ್ಟ ಗಿಟ್ಟ ಬಿದ್ದು ಆ ಥರ ಸಮಸ್ಯೆಯಿಂದ ಸ್ವಲ್ಪ ಡಿಲೇ ಆಗುತ್ತೆ. ಅದು ಬಿಟ್ಟರೆ ಏನಿಲ್ಲ, ಯಾಕೆಂದರೆ ಇಲ್ಲಿ ಕುದುರೆ ಮತ್ತು ಡೋಲಿ ಇವರೆಲ್ಲ ಒಂದೇ ರೋಡಲ್ಲಿ ಹೋಗೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ಮು. ಬೇರೆ ರೋಡ್ ಮಾಡ್ತಿದ್ದಾರೆ ಕುದುರೆಗಳಿಗೆಲ್ಲ, ಅದು ಈ ಸದ್ಯಕ್ಕೆ ಮುಗಿಯೋ ಥರ ಕಾಣಲ್ಲ, ಯಾಕೆಂದರೆ ತುಂಬ ಕಷ್ಟ ಇದೆ ಆ ರೋಡನ್ನ ಮಾಡುವಂಥದ್ದು. ಇನ್ನೂ 3-4 ವರ್ಷ ಆಗ್ಬೋದು. ನೋಡಿ ಯಾವ ಥರ ಬರ್ತಿದ್ದಾರೆ ಆ ಕಡೆಯಿಂದ ಕುದುರೆಯವರೆಲ್ಲ. ಅಲ್ಲೇ ಬರಬೇಕು ಮತ್ತು ಈ ಕಡೆಯಿಂದನೂ ಇಲ್ಲೇ ಹೋಗಬೇಕು. ಹಂಗಾಗಿ ನಾವು ಅರ್ಧಕ್ಕೆ ಹೋಗಿ ಕುದುರೆ ಹತ್ತಿದೋ, ತುಂಬ ಭಯನೇ ಆಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಕುದುರೆ ಅಲ್ಲಿ ಟೈಮ್ಗೆ ಬೇಕೇ ಬೇಕಾಗುತ್ತೆ, ಇಲ್ಲಾಂದರೆ ಹೋಗೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ತುಂಬ ಸಮಸ್ಯೆ. ಆ ಕಡೆಯಿಂದ ಬೇರೆ ಇಳಿಬೇಕು ಫುಲ್ಲು. ಹಾಗಾಗಿ ನಾವು ಕುದುರೆ ಹತ್ಕೊಂಡು ಹೋದೋ ಅರ್ಧಕ್ಕೆ ಹೋಗಿ. ನೀವು ಅದೇ ಥರ ಬೇಕಾದ್ರೆ ಅರ್ಧಕ್ಕೆ ಹೋಗ್ತೀನಿ ಅಂತಂದರೆ ಹೋಗ್ಬೋದು, ಎಲ್ಲಿ ಗಂಟೆ ಟ್ರೆಕ್ಕಿಂಗ್ ಮಾಡ್ತೀರಾ ಮಾಡಿ, ಆಗಿಲ್ಲ ಅಂದರೆ ಕುದುರೆಗೆ ಹೋಗಿ. ಇಲ್ಲಿ ನೋಡ್ರಿ ಪುಟ್ರಂಗಣ ನೋಡಿ, ಇಲ್ಲಿ ನೋಡಿದ್ರಿ. जय शिवशंकर।
ಜಾಸ್ತಿ ಇವತ್ತು ಜಾಸ್ತಿ ಇವತ್ತು ಬೇರೆ ಬಿಸಿ ಪಡಿಸ್ತಾರೆ ಮಾಡಿದ್ರೆ ಕ್ಲಾರಿಟಿ ಏನೋ ಹೇಳಿ ಟ್ರಾಫಿಕ್ ಇದೆ ಇದಂತೂ ಭಯಂಕರ ಜಾಗ ಇದು. ಹೆಂಗತ್ತದ ಕುದುರೆ ಅದೇನು ಕತೆನೋ ಅನ್ನುವಂಗೆ ಆಗ್ಬಿಡಿತ್ತು ನನಗಿಲ್ಲಿ. ಸೈಡ್ ಸೈಡ್ भाई साइड खड़ा मत हो जाओ, रुक जाओ भाई. क्या करवा है इसमें?
ಇಲ್ಲೇ ಭಯ ಆಗಿದ್ದು ಪುಟ್ರಮಣ, ಇಲ್ಲೇ ಭಯ ಆಗಿದ್ದು ಸರಿಯಾಗಿಲ್ಲೇ. ಇದು ಹತ್ಬಿಟ್ರೆ ಸಾಕು ಹೋಗಾಗ್ಬಿಟ್ಟಿತ್ತು ನನಗೆ. ಇದು ಹತ್ಬಿಟ್ರೆ ಹೊಂಟವ್ರೆ ಸಾಕಿ ರೋಡ ಅಂತ. ಇದು ನೋಡಲಿ ರೋಡ್ ಹೆಂಗಂತೆ ಎಲ್ಲ ಕಲ್ಸ್ಕೊಂಡು ಭಯ ಆಗಲ್ವೇ? ಚೆನ್ನಾಗಿ ಹೇಳ್ತೀಯ ಬಿಡು ನೀನು ಬಿಡ್ರಂಗಣ ಅಂತ. ಸ್ನೇಹಿತರೆ, ಅಂತೂ ಇಂತೂ ಕೇದಾರನಾಥ ತಲುಪ್ತಾ ಇದ್ದೀವಿ. ನೋಡಿ ಇಲ್ಲೇನಿದೆ ಹೆಲಿಕಾಪ್ಟ್ರು ಲ್ಯಾಂಡ್ ಪಾಯಿಂಟು. ಇಲ್ಲಿಗೆ ಹೆಲಿಕಾಪ್ಟ್ರಲ್ಲಿ ಬರೋನ್ನ ಇಲ್ಲಿಗೆ ಕರ್ಕೊಬಂದು ಬಿಡ್ತಾರೆ. ಅದು ಹೆಲಿಕಾಪ್ಟ್ರಿಗೆ ನೀವು ಮೊದಲೇ ಬುಕ್ ಮಾಡ್ಕೊಂಡಿದ್ರೆ ಕಡಿಮೆ ಆಗುತ್ತೆ, ಒಂದು 6000 ಆಗುತ್ತೆ. ಇಲ್ಲ ಇಲ್ಲೇ ಬಂದು ಮಾಡ್ತೀನಿ ಅಂದರೆ 15,000-20,000 ಈ ಥರ ಎಲ್ಲ ಆಗುತ್ತೆ. ನಮಗೆ ಕುದುರೆ ಅಲ್ಲೇ ಲಾಸ್ಟು, ಯಾರೇ ಬಂದ್ರೂ ಕುದುರೆ ಬಿಟ್ಟ ಮೇಲೆ 1-1.5 ಕಿಲೋಮೀಟ್ರ್ ನೀವು ದೇವಸ್ಥಾನಕ್ಕೆ ನಡ್ಕೊಂಡೇ ಹೋಗ್ಬೇಕಾಗುತ್ತೆ ಎಲ್ಲರೂ. ಬನ್ನಿ ಈಗ ನಾವು ದೇವಸ್ಥಾನದ ಹತ್ರ, ಕೇದಾರನಾಥ ದೇವಸ್ಥಾನದ ಹತ್ರ ಹೋಗೋಣ. ತುಂಬ ದಿನಗಳ ಪ್ರಯತ್ನ ಇದು. ನೋಡಿ ಅಲ್ಲಿ ಕಾಣಿಸ್ತಿದೆ ಬೆಟ್ಟ ಯಾವ ಥರ ಇದೆ ಅಂತ. ಬನ್ನಿ, ಇಲ್ಲಿಂದ 1-1.5 ಕಿಲೋಮೀಟ್ರ್ ಹೋದರೆ ನಿಮ್ಗೆ ದೇವಸ್ಥಾನ ಸಿಗುತ್ತೆ. ಬನ್ನಿ ಹೋಗೋಣ. ನೋಡಿ ಸ್ನೇಹಿತರೆ, ಅಂತೂ ಇಂತೂ ಸ್ವಾಮಿಯ ದರ್ಶನ ಪಡಿತಾ ಇದ್ದೀವಿ. ನೋಡಿ ಇದೆ ದೇವಸ್ಥಾನ, ಅಲ್ಲಿ ಕಾಣ್ತಿದೆಯಲ್ಲ, ಇದೇ ಕೇದಾರನಾಥದ ದೇವಸ್ಥಾನ. ತುಂಬ ರೈಲ್ಸ್ಗಳಲ್ಲಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದು ಅಷ್ಟೇನೆ. ಆದರೆ ನಾವೇ ಹೋಗಲ್ಲಿ ನೋಡಿದಾಗ ಅದೊಂಥರ ರೋಮಾಂಚನನೇ ಅಂತಲೇ ಹೇಳ್ಬೋದು. ಅದನ್ನು ಎಕ್ಸ್ಪೀರಿಯನ್ಸ್ ಅಲ್ಲೇ ಹೋಗಿ ಮಾಡಬೇಕು ಸ್ನೇಹಿತರೆ. ಏಕೆಂದರೆ ಹೇಳಿದ್ರೆ ಅದು ಸಿಗಲ್ಲ. ಆ ಸ್ಥಳದಲ್ಲೇ
ಹೋದಾಗ ಮಾತ್ರ ನಿಮ್ಗೆ ಅನಿಸೋದು ಏನಾಗ್ತಿದೆ, ಯಾವ ಥರ ಫೀಲ್ ಇದೆ ನಮಗೆ ಅಂತ. ಚಳಿ ಆಗ್ತಿತ್ತು, ಬಟ್ ಇಲ್ಲಿ ಬಂದಮೇಲೆ ಏನೋ ಒಂಥರ ಚಳಿಯಾಗೂ ಖುಷಿಗೂ ಎರಡೂ ಮಿಕ್ಸಾಗಿ ಒಂಥರ ಆರಾಮಂತ ಅನಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಬನ್ನಿ ನೋಡೋಣ ಎಲ್ಲ ಹೇಗಿದೆ ಅಂತ. ಇರ್ಬೋದ್ರು ಸರಿ ಆಯ್ತು. ಇಂತೂ ಕೇದಾರನಾಥ ಸ್ವಾಮಿನ ತಲುಪಿದೀವಿ. ಭಗವಂತಂದೇ ಎಲ್ಲ ಸುರಕ್ಷಿತವಾಗಿದ್ದೀವಿ, ಎಲ್ಲ ಕ್ಷೇಮವಾಗಿದ್ದೀವಿ, ಏನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಹಾ. ಭಗವಂತ ಹಿಂಗೆ ಎಲ್ಲಾರ್ಗು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಎಲ್ಲಾರನ್ನೂ ಕಾಪಾಡ್ಲಪ್ಪ. ನಾನು ಒಬ್ಬನ್ನೇ ಕಾಪಾಡಬೇಕು ಅಂತಿರಲಿಲ್ಲ, ಈ ಜಗತ್ತಿನೇ ಎಲ್ಲಾರನ್ನೂ ಕಾಪಾಡ್ಲಿ, ಆಯುಷ್ಯ ಆರೋಗ್ಯ ಕೊಟ್ಟು ಸುಖ ಶಾಂತಿ ನಿಮ್ದು ಕೊಟ್ಟು ಕಾಪಾಡ್ಲಿ. ಭಗವಂತನ ಎಲ್ಲಾರು ಒಂದ್ಸತಿ ಕೈ ಮುಕ್ಕೊಬಿಡ್ರಿ. মন্দির আজকে মাইনাস ನೋಡ್ತೀರಾ ವಿಡಿಯೋ ಕಾಲ್ ಮಾಡ್ಲಾ? चाचा एक कल पर ना आवे यार। हेलो एक क्या है ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ ಕಲ್ಲು, ಇದಕ್ಕೊಂದು ಚರಿತ್ರೆನೇ ಇದೆ. ಈಗಾಗಲೇ ಕೆಲವು ವರ್ಷಗಳ ಹಿಂದೆ ಇಲ್ಲಿ ಸುನಾಮಿ ಥರ ಭೂಕುಸಿತ ಎಲ್ಲ ಉಂಟಾದಾಗ ದೇವಸ್ಥಾನ ಕೊಚ್ಕೊ ಹೋಗುವಂಥ ಪರಿಸ್ಥಿತಿ ಬಂದಾಗ ಈ ಕಲ್ಲು ಅಡ್ಡ ನಿಂತು ದೇವಸ್ಥಾನನ ರಕ್ಷಿಸಿರೋದು. ಹಾಗಾಗಿ ಇವತ್ತಿಗೆ ಈ ಕಲ್ಲು ಸಹ ದೇವರಾಗಿದೆ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಇದೇ ಕಲ್ಲು ಹಿಂಗೆ ಅಡ್ಡ ಬಂದು ನಿಂತ್ಕೊಂಡಾಗ ನೀರು ಆ ಕಡೆ ಈ ಕಡೆ ಹೋಗಿರುವಂಥದ್ದು. ಮಧ್ಯ ದೇವಸ್ಥಾನಕ್ಕೆ ಯಾವುದೇ ತೊಂದರೆ ಆಗಿಲ್ಲ, ಆ ಥರ ಕಾಪಾಡಿದೆ. ಈಗೂ ಸಹ ಆ ಕಲ್ಲು ಅಲ್ಲೇ ಇದೆ ಸ್ನೇಹಿತರೆ.
ना बुढ़िया रात वाली ಸ್ನೇಹಿತರೆ, ನೀವು ಕೇದಾರನಾಥಕ್ಕೆ ಏನಾರ ಬಂದರೆ ಕೇದಾರನಾಥಿಂದ ಮೇಲ್ಗಡೆಗೆ 1-1.5 ಕಿಲೋಮೀಟ್ರ್ ಮೇಲಕ್ಕೆ ನಡ್ಕೊಂಡು ಹೋದರೆ ನಿಮಗೆ ಅಲ್ಲಿ ಭೈರವ ದೇವಸ್ಥಾನ ಇದೆ. ಅದನ್ನು ದರ್ಶನ ಮಾಡಿಕೊಂಡೇ ಬನ್ನಿ. ಯಾಕೆಂದರೆ ಅಲ್ಲಿಗೆ ಹೋದ್ಮೇಲೆ ಅದನ್ನು ದರ್ಶನ ಮಾಡಬೇಕಂತೆ. ಹಾಗಾಗಿ ಯಾರೂ ಮಿಸ್ ಮಾಡ್ಕೋಬೇಡಿ. ನೋಡಿ, ಅಲ್ಲಿ ಮೇಲ್ಗಡೆ ಹೋದರೆ ನಿಮಗೆ ಭೈರವ ದೇವಸ್ಥಾನ ಕಾಣಿಸುತ್ತೆ. ನಮಸ್ತೆ, ನಾವು ಬಂದಿದ್ದೀರಾ? ಬರುತ್ತೆ ಬರುತ್ತೆ ಬಿಡಿ, ಬರುತ್ತೆ ವಿಡಿಯೋನಲ್ಲಿ ಬರುತ್ತೆ. ನಮಗೆ ಯೂಟ್ಯೂಬ್ ನಂಬರ್ ಕೊಡ್ಬೇಕು. ಕೊಟ್ಬಿಟ್ಟು ನಡ್ಕೊಂಡೇ ಬಂದಿದ್ದಲ್ಲ, ಇಲ್ಲೇ ಆಲ್ಟ್ ಇರ್ತೀರಾ? ಇಲ್ಲೇ ಆಲ್ಟ್ ಇರ್ತೀವಿ, ಬೆಳಗ್ಗೆ ಬರ್ತೀವಿ. ನೀವು? ನಾವು ಆಲ್ಟಿ ನಡ್ಕ ಬಂದಿಲ್ಲ, ಮಧ್ಯದಿಂದ ಕುದುರೆ. ಅಯ್ಯಪ್ಪ, ಆಗಲ್ಲ. ಕುದುರೆನೂ ರಿಸ್ಕ್ ಸರ್, ಈಗಿಂದ ಇನ್ನೂ ಭಯ. ಅದಕ್ಕೆ ನಿಧಾನಕ್ಕೆ ನಾಳೆ ಬೆಳಗ್ಗೆಗೆ ಒಂದು 6 ಗಂಟೆಗೆ ಹೊರಟ್ಬಿಟ್ರೆ ನಡ್ಕೊಂಡು ನಿಧಾನಕ್ಕೆ ನೋಡಿ ಸ್ನೇಹಿತರೆ, ಇದೆ ಭೈರವ ದೇವರಿರುವಂಥ ಜಾಗ ಇದು. ಇಲ್ಲಿ ಎಷ್ಟು ಗಾಳಿ ಬೀಸ್ತಾ ಇದೆ ಅಂತಂದರೆ ನೋಡ್ತಾ ಇದ್ದೀರಾ, ನಿಮಗೆ ಕಾಣಿಸ್ತಾ ಇದೆ ಅಲ್ಲಿ ಬಾವುಟಗಳು ಹಾರಾಡ್ತಾ ಇರೋದು. ಮತ್ತು ಅಷ್ಟೇ ಚಳಿ ಹಿಮ ಬೀಳ್ತಾ ಇದೆ ಮೇಲ್ಗಡೆಯಿಂದ. ಆದ್ರೂ ಇಲ್ಲಿ ಒಂದು ದರ್ಶನ ಮಾಡಿ ಬರೋದು ಒಳ್ಳೆಯದು. ಯಾರಾದರೂ ನೀವು ಅಲ್ಲಿ ಕೇದಾರನಾಥಕ್ಕೆ ಹೋದರೆ ಮೇಲ್ಗಡೆ 1 ಕಿಲೋಮೀಟ್ರ್ ಆಗುತ್ತೆ, 1-1.5 ಕಿಲೋಮೀಟ್ರು. ಆಗಿಲ್ಲ ಅಂದರೆ ಅಲ್ಲಿ ಡೋಲಿ ಕರ್ಕೊಂಡು ಹೋಗೋರು ಇರ್ತಾರೆ. 500 ರೂಪಾಯಿ ಕೊಟ್ಟರೆ ಮೇಲಕ್ಕೆ ಕರ್ಕೊಂಡು ಹೋಗಿ ಬಿಡ್ತಾರೆ. ನೀವು ಹೋಗಿ ದರ್ಶನ ಮಾಡಿಕೊಂಡು ಬನ್ನಿ ಸ್ನೇಹಿತರೆ. ತುಂಬ ಚೆನ್ನಾಗಿದೆ ಅಲ್ಲಿ ಜಾಗ. ಅಷ್ಟೇ ದೂರ ಬಂದಿರ್ತೀರಂತೆ, ಇನ್ನೊಂದು 1-1.5 ಕಿಲೋಮೀಟ್ರು ದೊಡ್ಡದಲ್ಲ. ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗಿ. ಹಾಗೆ ಸ್ನೇಹಿತರೆ, ನಾವು ಬಂದಿದ್ದು ಅಲ್ಲಿ ಸಂಜೆ ಒಂದು 3-4 ಗಂಟೆ ಆಗಿತ್ತು. ಹಾಗಾಗಿ ನಾವು ನೈಟ್ ಅಲ್ಲೇ ಉಳ್ಕೊಂಡು, ಯಾಕೆ ಅಂದರೆ ಈ ಆರತಿ ಆಗುವಂಥದ್ದನ್ನ ನೋಡೋಕ್ಕೋಸ್ಕರ. ತುಂಬ ಚೆನ್ನಾಗಿರುತ್ತೆ. ನೈಟ್ ಯಾರು ಇದ್ದರೆ ಇದನ್ನು ಮಿಸ್ ಮಾಡಬೇಡಿ. 6:30 ಸ್ಟಾರ್ಟಾಗಿ 7-10 ಗಂಟೆ ನಡೆಯುತ್ತೆ ಇದು. ತುಂಬ ಚೆನ್ನಾಗಿರುತ್ತೆ. ಮತ್ತು ಬೆಳಗ್ಗೆಗೆ ನಿಮಗೆ ಸ್ಪರ್ಶ ದರ್ಶನಕ್ಕೆ ಬಿಡ್ತಾರೆ. ರಶ್ ಏನಾರ ಇತ್ತು ಅಂತಂದರೆ ಈಗ ಸಾಯಂಕಾಲದಲ್ಲೇ ಟಿಕೆಟ್ ಕೊಡ್ತಿರ್ತಾರೆ. ಅಲ್ಲಿ 1100 ರೂಪಾಯಿ ಟಿಕೆಟು. ಅದನ್ನು ತೊಗೊಂಡ್ರೆ ನಿಮಗೆ ಸ್ಪೆಷಲ್ ಎಂಟ್ರಿಲಿ ಬಿಟ್ಟು ನೀವು ದರ್ಶನ ಮಾಡಿಕೊಂಡು ಮುಟ್ಟಿ ದರ್ಶನ ಮಾಡ್ಕೊಂಡು ಬರ್ಬೋದು. ಇಲ್ಲ ಲೈನಿಗೆ ನಿಲ್ತೀನಿ ಅಂತಂದರೆ ತುಂಬ ಲೇಟ್ ಆಗುತ್ತೆ. ರಶ್ ಇಲ್ಲ ಅಂದರೆ ಲೈನಿಗೆ ನಿಂತ್ಕೋಬೋದು. ರಶ್ ಏನಾರ ಇದ್ದರೆ ಅದು ಸಂಜೆ ಮಾತ್ರ ಕೊಡುವಂಥ ಟಿಕೆಟು. ಇಲ್ಲ ಅಂತಂದ್ರೆ ಅಲ್ಲಿ 2000, 2500 ಎಲ್ಲ ಕೇಳ್ತಾರೆ ಕೆಲವರು. ಹಾಗಾಗಿ ನೀವು ಸಂಜೆಲೇ ಬೇಕಾದ್ರೆ ಟಿಕೆಟ್ ತೊಗೊಂಬಿಡಿ. ಟಿಕೆಟ್ ಕೊಡ್ತಿರ್ತಾರೆ. 1100 ರೂಪಾಯಿ ಟಿಕೆಟ್ ಬರುತ್ತೆ. ಸ್ಪರ್ಶ ದರ್ಶನ ಆರಾಮಾಗಿ ಹೋಗಿ ಒಳಗಡೆ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಬರ್ಬೋದು. ಯಾರೆಲ್ಲ ಆ ಥರ ಅಂದ್ಕೊಂಡಿದ್ದೀರಾ ಹೋಗ್ಬೇಕು ಒಳಗಡೆ ಮುಟ್ಟಿ ದರ್ಶನ ಮಾಡಬೇಕು ಅಂತ, ಅವರು ಸಂಜೆನೇ ಟಿಕೆಟ್ ತೊಗೊಂಬಿಡಿ ಸ್ನೇಹಿತರೆ. ತುಂಬ ಚೆನ್ನಾಗಿತ್ತು ರಾತ್ರಿದಿದು. ಅದನ್ನು ಮುಗಿಸ್ಕೊಂಡು ನಾವು ಬೆಳಗ್ಗೆ ದರ್ಶನ ಮಾಡಿಕೊಂಡು ಮತ್ತೆ ಸ್ಪರ್ಶ ದರ್ಶನ ಮುಗಿಸ್ಕೊಂಡು ಬೆಳಗ್ಗೆ ನಾವು ಅಲ್ಲಿಂದ ಹೊರಟಿದ್ದು ಸ್ನೇಹಿತರೆ. ವಿಡಿಯೋ ನೋಡ್ತಿರೋರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಲೈಕ್ ಮಾಡಿ, ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ.
ನೀರು ನಾಗದ